ಆದ್ರೆ ಆದ್ಯ ಅವರಪ್ಪ ಪದ್ಮ ಅತ್ಕೆಗೆ ದೊಡ್ಡ ನಮಸ್ಕಾರ ಅಂತಿದಾರಲ್ಲ ಭಾವನವ್ರೆ. ದೇವಸ್ಥಾನದಲ್ಲಿ ದೇವ್ರಿಗಿಂತ ಮುಂಚೆ ಇವಳಿಗೆ ಕೈ ಮುಗಿದ್ನಮ್ಮ ನಾನು. ಹಾ, ಆಮೇಲೆ ಬೆಂಕಿ ಹಚ್ಬೇಕು ಅನ್ಕೊಂಡ್ರಲ್ಲ. ಏಯ್, ನೀನ್ ಸ್ವಲ್ಪ ಸುಮ್ಮನೆ ತಾಳ್ಮೆನೆ ಇಲ್ದೇ ಇರೋಳು ತೀರ್ಪನ್ನ ಹೇಗೆ ಕೇಳ್ತಿದ್ಯಾ ನೀನು? ಏನ್ರಿ, ಒಟ್ಟಾಗಿ ಬದುಕಬೇಕು ಅನ್ಕೊಂಡಿರೋ ಆದ್ಯನು ಸೀನುನು ಬೇರೆ ಮಾಡ್ಬೇಕು ಅನ್ಕೊಂಡವ್ರು ಯಾವತ್ತೂ ಚೆನ್ನಾಗಿರೋದಿಲ್ಲ. ಆದ್ರೆ ಸೀನುಗೆ 3 ತಿಂಗಳ ಸಮಯ ಕೊಟ್ಟ ಕಿಶೋರ್ ಅವರು ಈಗ ತನ್ನ ಮಾತನ್ನ ಹಿಂದೆ ತಗೊಂಡು ಆದ್ಯಾನ ತಮ್ಮ ಜೊತೆ ಅಮೆರಿಕ ಕರ್ಕೊಂಡು ಹೋಗ್ತಾರೆ ಅಂತ ನಾನು ನಂಬಲ್ಲ. ಇಂಥ ತಾಯಿ ನೆರಳಲ್ಲಿ ನಿಮ್ ಅಳಿಯ ಹೇಗಾದ್ರೂ ಬದುಕ್ತಾನೆ ರಾಜಾರಾಮ್ ಅವ್ರೆ. ಕೇಳಿಸ್ಕೊಂಡ್ರ? ನನ್ನ ಮಗ ಚೆನ್ನಾಗಿರ್ಬಾರ್ದು ಅಂತ ನಾನ್ ದೇವ್ರ ಹತ್ರ ಬೇಡ್ಕೋತೀನ. ಅತ್ತೆ, ನಮ್ಮಪ್ಪ ಹೇಳ್ತಿರೋ ಮಾತುಗಳಿಗೆ ಕೆಟ್ಟ ಅರ್ಥಗಳನ್ನ ತೆಗಿಬೇಡಿ. ನನ್ ಬಾಯಿಂದಾನು ಕೆಟ್ಟ ಮಾತು ಬರ್ಬೇಕಾಗತ್ತೆ. ನೋಡಿದ್ರಾ ಅಮೆರಿಕ ಇಂದ ಬಂದು ದಬಾಯಿಸ್ತಾ ಇದ್ರು, ಯಾರು ಯಾಕೇನು ಮಾತಾಡ್ತಿಲ್ಲ. ಯಾರೇ ಅಮೆರಿಕದವರು? ನಿನ್ ಚರ್ಮ ಸುಲ್ದ್ರು ನನ್ ಕೈಕಾಲ್ ಕಡಿದ್ರು ಬರೋದು ಕೆಂಪು ರಕ್ತನೇ ಕಣೆ. ಇನ್ನೊಂದ್ಸಲ ಅಮೆರಿಕದವ್ರು ಅಂತಂದ್ರೆ ನನ್ ಗಂಡಸನ ತೋರಿಸ್ಬೇಕಾಗತ್ತೆ. ನೀವಿರಿಯಪ್ಪ. ಇಬ್ರು ಮಾವನ್ನ ನಾನು ಬೇಡ್ಕೋತಿದ್ದೀನಿ. ಯಾರಿಂದ ದೂರ ಇರ್ತಿರೋ, ಮುಖ ಗಂಟು ಹಾಕೊಂಡಿರ್ತಿರೋ, ಅದು ಅವರಿಷ್ಟ. ಆದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಆದ್ಯನಿಂದ ಮಾತ್ರ ನಾನು ದೂರ ಆಗಲ್ಲ. ಅವಳನ್ನ ನೋಡ್ದೇನೆ ಒಂದು ದಿನಾನೂ ಕಳಿಯಲ್ಲ ನಾನು. ಮೂಟೆ ಹೊತ್ತರು, ಸಿಲಿಂಡರ್ ಹಾಕಿದ್ರು, ಆಟೋ ಓಡಿಸಿದ್ರು, ಕೇವಲ ನನ್ನ ಆದ್ಯನ ಜೊತೆ ಜೀವನ ಪೂರ್ತಿ ನಡೆಯೋದಕ್ಕೆ ಮಾವ. ಆದ್ರೆ ನನ್ನ ಬದುಕು ಹೇಗೆ ನಡೀತಾ ಇದೆ ಅಂತ ಕಿಶೋರ್ ಮಾವ ಪ್ರಶ್ನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಿನ್ನ ಹೆಸರಿಂದ ಚಿಟ್ ಫಂಡ್ ಅನ್ನ ನಡೆಸ್ತಾ ಇದ್ದೀನಿ. ನಾನು ಪ್ರಯೋಜನಕ್ಕೆ ಬರ್ತೀನಿ ಅನ್ನೋ ನಂಬಿಕೆ ನನ್ನ ಮೇಲಿದೆ ಹೊರತು ನನ್ನ ಜೊತೆ ಜೀವನ ಹಂಚ್ಕೋತಾ ಇರೋ ಆದ್ಯನ ಮೇಲೆ ಯಾವುದೇ ಅಪವಾದ ಬರಬಾರ್ದು ಅಂತ. ಮೊದ್ಲು ನೀನು ನನ್ನ ಮಾತು ಕೇಳು. ಏನೇ ಅವನು ಹೇಳ್ತಾ ಇದ್ದಾನೆ ತಾನೆ, ಮೊದಲು ನೀನೇನ್ ಮಾತಾಡೋದು? ನೀನ್ ಹೇಳೋ. ಮಾವನ್ಗೆ, ಅತ್ತೆಗೆ, ಊರಲ್ಲಿರೋರ್ಗೆಲ್ಲ ನಾನು ಕೇಳೋದು ಒಂದೇ, ನಮ್ಮಮ್ಮ ಎಷ್ಟೇ ಹೇಳಿದ್ರು, ಆ ಪ್ರಭಾಸು ಬಾಯಿ ಬಡ್ಕೊಂಡ್ರು, ಅದು ಸುಳ್ಳಲ್ಲ ನಿಜ ಅಂತ ಹೇಳಿದ್ರು, ಅದು ನಿಜ ಆಗಿದ್ರು, ನಾನ್ ಮಾತ್ರ ನನ್ನ ಆದ್ಯನ ಕೈನ ಬಿಡಲ್ಲ. ಇನ್ನು ಸಾಕು ಕಿಶೋರ್ ಅವರೇ, ಮಾತಿಗೂ ಬಿಟ್ಬಿಡು ಅಂತ ಹೇಳ್ತಾ ಇದ್ರೆ ಅವ್ರಿಗೆ ನೋವಾಗೋದಿಲ್ವಾ? ನೀವೇ ಹೇಳಿ. ಇವರಿಬ್ರು ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ಕೈ ಹಿಡಿದಿರೋ ಗಂಡ ಹೆಂಡತಿ, ಹಾಗೆಲ್ಲ ಬಿಟ್ಬಿಡೋದಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನ ಮಾಡೋರು ಇಲ್ಲ ಅಂತೇನಿಲ್ಲ ತಂಗಿಯಮ್ಮ.
ಇವಾಗ ನಿರ್ಣಯ ಭಾವನವ್ರ ಕೈಯಲ್ಲಿದೆ. ಕಿಶೋರ್ ಕೊಟ್ಟಿದ್ದ ಸಮಯದಲ್ಲಿ ಈಗ 3 ತಿಂಗಳು ಮಾತ್ರ ಇದೆ. ಇದ್ರ ಮಧ್ಯದಲ್ಲಿ ಸೀನು ಮತ್ತೆ ಆದ್ಯ ಮಧ್ಯೆ ಯಾರಾದ್ರೂ ಬರಕ್ ಪ್ರಯತ್ನ ಪಟ್ರೆ ಈ ರಾಜಾರಾಮ್ ಅಂದ್ರೆ ಯಾರು ಅಂತ ನೋಡ್ತೀಯ. ನೀವೆಲ್ರೂ ಹೊರಡಿ.